ಮಾರ್ನಿಂಗ್ ಸರ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ತೆ ಸರ್. ಹಾಯ್. ನಮಸ್ಕಾರ ಬ್ರದರ್. ಹಾಯ್ 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 ಹಾಯ್. ಹಲೋ ಹಲೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸರ್ ಕೈ ಹಾಗೆ ಫಿಕ್ಸ್ ಮಾಡ್ಕೊಂಡ್ ಬರ್ತಿದ್ದೀರಾ? ನೋಡಿ, ಕನಿಷ್ಕ ಹೋಟ್ಲು ಸಿನಿಮಾದವರಿಗೆ ಜನ್ಮಸ್ಥಳ ಇದ್ದಂಗೆ. ಈ ಗೇಟ್ ನಲ್ಲಿ ನಿಂತಿದ್ದವ್ರಲ್ಲ ಒಂದೇ ಶುಕ್ರವಾರ ರಾತ್ರಿ ದೊಡ್ಡ ದೊಡ್ಡ ಸ್ಟಾರ್ ಗಳಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಈ ಕೈನ ಫಿಕ್ಸ್ ಮಾಡಿದ್ರೆ ಅವ್ರು ನಾಳೆ ನನ್ನ ಫಿಕ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ಟ್ರಿಕ್ಸ್ ಮಾಡ್ತಾರೆ. ಬಾಯ್. ಹಾಯ್ ಹಾಯ್. ಬಲೆ ಡೌನ್ ನನ್ ಮಗ. ನಮಸ್ಕಾರ ಬಾಚಾ. ಓ, ನೀ ನನಗೆ ಧಿಕಾರಿ ಅನ್ಸ್ಕೊಂಡಾದ್ರು ಹಿಂದೂಸ್ತಾನದಲ್ಲೇ ಪ್ರಾಣ ಬಿಡ್ತೀನಿ. ಹಮಾರ ಭಾರತ್ ಹಮೇಶಾ ಮಹಾನ್ ಹೇ. ಹಲೋ, ಪೊಲೀಸ್ ಸ್ಟೋರಿ ಸೃಷ್ಟಿಕರ್ತ ಡೇವಿಡ್ ಅವರೇ, ಹೇಗಿದ್ರಿ? ಆಮೇಲೆ ಎಲ್ಲಿ ತನಕ ಬಂತು ನಮ್ ಪಿಕ್ಚರ್ ಸಬ್ಜೆಕ್ಟ್? ಅದು ಜಸ್ಟ್ ಒಂದ್ ಸೀನ್ ಹೇಳ್ದೆ, ಫುಲ್ ಗಾಂಗಾಬರಿ ಆಗ್ಬಿಟ್ಟ. ಹೇಳ್ರಿ ಸರ್. ಸೂಪರ್ ಸರ್, ಎಕ್ಸ್ಟ್ರಾರ್ಡಿನರಿ ಆಗಿತ್ತು. Okay. ಎಣ್ಣೆ 2 ಸರಿ ಆಯ್ತು, ಇವತ್ತೊಂದ್ ಸರಿ ಆಯ್ತು. ಏನು ಗಾಂಡಿಗಾಬರಿ. ಡೇವಿಡ್, ನೆನ್ನೆ ಒಂದ್ ಟೈಟ್ಲ್ ಹೇಳಿದ್ನಲ್ಲ, ಹೇಗಿತ್ತು? ಅಯ್ಯೋ, ಇಡೀ ಗಾಂಧಿನಗರನ ಓನ್ ಬಿಡ್ತಪ್ಪ ಟೈಟ್ಲ್ ಕೇಳ್ಬಿಟ್ಟು. ಅರೆ ಯಾವ್ದು ಟೈಟ್ಲ್ ಯಾವ್ದು? ಅಯ್ಯ, ಬಾಂಬೆ ಸ್ಟೋರಿ. ಚೆನ್ನಾಗಿಲ್ವಾ? ಬಾಂಬೆ ಸ್ಟೋರಿ ಹ್ಮ್. ಟೈಟ್ಲ್ ಏನೋ ಕಮರ್ಷಿಯಲ್ ಆಗಿದೆ, ಕಾಂಟ್ರವರ್ಸಿ ಆಗಲ್ವಾ? ಅಯ್ಯೋ, ಕಾಂಟ್ರವರ್ಸಿ ಆಗ್ಲಿ ಬಿಡಿ, ಏನಿವಾಗ ಪೊಲೀಸ್ ಸ್ಟೋರಿನೂ ಕಾಂಟ್ರವರ್ಸಿನೇ. ಚೆನ್ನಾಗಿ ಓಡ್ಲಿಲ್ವಾ? ಒಳ್ಳೆ ದುಡ್ಡು ಬಂತಲ್ಲಪ್ಪ. ಸಾಧು, ಬಾಂಬೆ ಅಂಡರ್ ವರ್ಲ್ಡ್ಗೂ ನಿನ್ಗೂ ಏನೋ ಸಂಬಂಧ ಇದೆ ಅನ್ಬಿಟ್ಟು ಪೇಪರ್ನವ್ರು ಇಲ್ಲಿದೆಲ್ಲ ಬರ್ಬಿಟ್ಟು ಸುಮ್ನೆ ಬೂಸ್ಟ್ ಮಾಡ್ಬಿಡ್ತಾರೆ. ಬೂಸ್ಟ್ ಅಪ್ ಮಾಡ್ಲಿ, ಹಂಗಾದ್ರೂ ನಮ್ ಸಿನಿಮಾಗೆ ಒಳ್ಳೆ ಪಬ್ಲಿಸಿಟಿ ಸಿಗ್ಲಿ, ಫಸ್ಟ್ ವೀಕ್ 40 ಲಕ್ಷ ಶೇರ್ ಬರ್ಲಿ. ಅಯ್ಯೋ ಡೇವಿಡ್, ಈಗ ನನಗೂ ಬಾಂಬೆ ಅಂಡರ್ ವರ್ಲ್ಡ್ಗೂ ಏನೋ ಸಂಬಂಧ ಇದೆ ಇದೆ ಇದೆ. ಏನಿವಾಗ? ಯಾವನವನು ಪೊಲೀಸ್ ಸ್ಟೋರಿ ರೈಟ್ರು, ಮ್ಯೂಸಿಕ್ ಡೈರೆಕ್ಟರ್ ಪಿಕ್ಚರ್ ಮಾಡ್ತಾರೆ ಅಂತ ತಕ್ಷಣ ಗೆಟಪ್ ಅಲ್ಲೇ ಬಂದ್ಬಿಟ್ಟಾನೆ ಆಕ್ಟಿಂಗ್ ಕೇಳಕ್ಕೆ. ಅಲ್ಲಿ ನೋಡು, ಜೂನಿಯರ್ ಆರ್ಟಿಸ್ಟ್ ಬೇರೆ ಕೇಳಿ ಅವನಿಗೆ. ಅಯ್ಯೋ, ನಿನ್ ಮಕ್ಕಳಿಗೆ ಯಾವನಾರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಡ್ತಾನ? ಬೇಕಾದ್ರೆ ಇಜರ ಕ್ಯಾರೆಕ್ಟರ್ ಕೊಡಬಹುದು. ಕೈ ಒಳ್ಳೆ ರಿಲೀಸ್ ಸಾಂಗ್ ಸಿಗತ್ತೆ. ಅಡ್ರೆಸ್ ಇಸ್ಕೊಳಪ್ಪ, ಅಡ್ರೆಸ್ ಕೊಟ್ಬಿಟ್ಟು ಒಂದ್ 2 ತಿಂಗಳು ಬಿಟ್ಕೊಂಡ್ ಬನ್ನಿ. ಹೇಳೋ ಮೇಲೆ ಏನ್ರಿ, ದುಡ್ಡು ತಗೊಂಡು ಆಕ್ಟಿಂಗ್ ಕೊಡ್ತೀನಿ ಅಂತ ಹೇಳಿದ್ರ? ಅಯ್ಯೋ ಇಲ್ಲ ಸರ್. ಮೊದ್ಲು ನಾ ಹೊರಗಡೆ ಕಳ್ಸೋ. ಇವ್ನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಸರ್. ದಿನಕರ್ ಸೇನಾನಿ ಫ್ರಮ್ ಕ್ರೈಮ್ ಬ್ರಾಂಚ್. ನನ್ನ ಯಾರಂತ ಅನ್ಕೊಂಡಿದ್ಯಾ? ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಾ? ಯಾವ್ದೋ ರೂಮ್ ಮಿಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಏನ್ ಕನಿಷ್ಕ ಹೋಟ್ಲಿಂಗ್ ಆಗೋಯ್ತು, ಕಣ್ಕಂಡವ್ರ ಒಳಗ್ ಬಿಡ್ತಾರೆ. ಫೋನ್ ಮಾಡು. ನಿನ್ನ ಬಹಳ ದಿವಸದಿಂದ ಫಾಲೋ ಮಾಡ್ತಿದ್ದೀನಿ. ನಿನ್ಗೂ ಬಾಂಬೆ ಅಂಡರ್ ವರ್ಲ್ಡ್ಗೂ ಕನೆಕ್ಷನ್ ಇದೆ ಅಂತ ಗೊತ್ತಾಗಿದೆ. ಬಾಂಬೆ ಸ್ಟೋರಿ ಪಿಕ್ಚರ್ ಮಾಡ್ತೀಯನೋ? ಪೊಲೀಸ್ ಸ್ಟೋರಿ ರೈಟರ್ ಅವರ ನಾನಲ್ಲ, ನನ್ನ ಬಿಟ್ಬಿಡೋಣ. ನೀನ್ ಬೇಕಾಗಿರೋದು ಸರ್. ನಾನಿಲ್ಲಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಸರ್. ನನ್ನನ್ನು ಕರ್ಕೊಂಡು ಓಂ ಪಿಕ್ಚರ್ ಅಲ್ಲಿ ಶಿವರಾಜ್ ಕುಮಾರ್ ಕೂರಿಸ್ದಂಗ್ ಕೂರಿಸ್ಬಿಟ್ಟಿದಿರಲ್ಲ ಸರ್. ಜಾಸ್ತಿ ಮಾತಾಡಿದ್ರೆ ಅಂಡಮಾನ್ ಜೈಲಲ್ಲಿ ಕೂರಿಸ್ತೀನ ಸರ್. ನಾನೇನು ದೊಡ್ಡ ದಾವೂದ್ ಇಬ್ರಾಹಿಮ, ಇಲ್ಲ ಛೋಟಾ ರಾಜಣ್ಣ, ಇಲ್ಲ ನರಹಂತಕ ವೀರಪ್ಪಣ್ಣ. ಅಯ್ಯ, ಮೈಸೂರು ಸೋಲಿ ಗೊರಿಲ್ಲಾ ಬೂಟಾಂಗ್ ಬಿಟ್ಬಿಟ್ಟಿದಿರಲ್ಲ ಸರ್. ಬಾಂಬೆ ಸ್ಟೋರಿ ಪಿಕ್ಚರ್ ಮಾಡ್ತೀಯಲ್ಲ, ಅವನಿಗೂ ನಿನಗೂ ಏನೋ ಸಂಬಂಧ? ಸರ್, ನಾವು ತಾಯಣಿಗೂ ಯಾವ ಸಂಬಂಧ ಇಲ್ಲ ಸರ್. ಹಾಯ್ ಬೆಂಗಳೂರಲ್ಲಿ ಒಂದೇ ಒಂದು ಎಳೆ ಬಂದಿತ್ತು, ಅದನ್ನ ಇಟ್ಕೊಂಡು ಪೊಲೀಸ್ ಸ್ಟೋರಿ ತರ ಕಾಂಟ್ರವರ್ಸಿಯಲ್ ಮಾಡೋಣ ಅಂತ ಬಾಂಬೆ ಸ್ಟೋರಿ ಕೈ ತಗೊಂಡೆ. ಅಷ್ಟ್ರಲ್ಲಿ ನಿಮ್ ಕಾಲಲ್ಲಿ ಇರೋದ್ ತಗೊಂಡು ನನ್ನ ತಲೆಗೆ ಯಗಾಮಗ ಹೊಡೆದು ಬಿಟ್ರಿ ಸರ್. ಹಾಯ್ ಬೆಂಗಳೂರಲ್ಲಿ ನೀ ದುಡ್ಡು ಕೊಟ್ಟಿದ್ಯಾ ಅಂತ ಬರ್ದಿದಾರಲ್ಲ, ಎಷ್ಟು ಕೊಟ್ಟೆ? ಹಂಗ್ ಬರ್ದಿದಾರ? ಅರ್ರೆ, ಒಳ್ಳೆ ಪಬ್ಲಿಸಿಟಿ ಸಿಕ್ತಲ್ಲ ರೀ ರವಿ ಬೆಳಗೆರೆ ಅವರೇ, ತುಂಬಾ ಥ್ಯಾಂಕ್ಸ್ ರೀ. ಅಯ್ಯೋ, ಮಾತ್ ಮರ್ಸ್ಬೇಡ, ಎಷ್ಟು ಕೊಟ್ಟೆ? ಸರ್, ಈ ಕರಿ ಕಪ್ಪು ಕಾಗೆ ಅಣಿಗೂ ನಾನೇನು ಕೊಟ್ಟಿಲ್ಲ ಸರ್. ಅಯ್ಯೋ, ಮಿಡ್ ವಿಕೆಟ್ 50 ಲಕ್ಷ. ಅಯ್ಯೋ, ಕಮ್ಮಿ ಹೇಳ್ಬಿಟ್ನಾ? 50 lakhs. ಹೌದು ಸರ್. ಪೊಲೀಸ್ ಆಫೀಸರ್, ಡೆಲ್ಲಿ ಸಿಬಿಐಗೆ ಫೋನ್ ಮಾಡಿ. ಸರ್, ಸೆಕ್ಸ್ ಸಿನಿಮಾನ ಸೆನ್ಸಾರ್ ಕಳಿಸ್ದಂಗೆ ನನ್ನ ಮ್ಯಾಟರ್ನ ಸಿಬಿಐ ತನಕ ಕಳಿಸ್ತಾ ಇದ್ರಲ್ಲ ಸರ್. ಸರ್, ನನ್ ಕಥೆನ ಇಲ್ಲೇ ಮುಗಿಸ್ಬಿಡಿ ಸರ್, ನಿಮಗೆ ಒಂದು 5 ಹೊಡೆದು ಬಿಡ್ತೀನಿ. ಲಂಚನ ಸರ್? ಏನ್ ಸರ್, ಸಾಂಗ್ಲಿನ ಶಂಕರ್ ಆಗ್ತಾ ಇದ್ದೀರಾ ಸರ್? ನಮ್ ಬಾಂಬೆ ಸ್ಟೋರಿಗೆ ನೀವೇ ಸರ್ ಹೀರೋ. ಅಯ್ಯೋ, ರೆಬಲ್ ಸ್ಟಾರ್ ಅಂಬರೀಶ್, ಟೈಗರ್ ಪ್ರಭಾಕರ್. ಈಗ ಅಲ್ಲ, ನಿಮ್ ವಾಕಿಂಗ್ ಸ್ಟೈಲ್ ಮಾತ್ರ ಮುಸಿರಿ ಕೃಷ್ಣಮೂರ್ತಿ ತರ ಇದೆ. ಸ್ವಲ್ಪ ಈ ಕಡೆ ಬನ್ನಿ, ನಿಮ್ಗೆ ವಾಕಿಂಗ್ ಸ್ಟೈಲ್ ಮಾತ್ರ ನಾನು ಹೇಳ್ಕೊಡ್ತೀನಿ ಸರ್. ನೀವು ಕಡೆ ಬನ್ನಿ ಸರ್, ನೀವೇ ಡೈರೆಕ್ಟರ್, ಸರಿಯಾಗಿ ಆಕ್ಷನ್ ಅಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ ಸರ್. ಮುಂದೆ ಬನ್ನಿ, ಅಲ್ಲಿ ತೋರಿಸಿ. ಅಯ್ಯೋ, ಒಂದಲ್ಲೇ ಕಾಣ್ತಲ್ವಲ್ಲ, ಪರವಾಗಿಲ್ಲ ಬಿಡಿ, ನಾನೇ ಪ್ರೊಡ್ಯೂಸರು. ಯಾವ್ದಾರು ಆನೆದು ದಂತಾಗಿದ್ದು ತಂದಾಕೋಣ. ಓಕೆ, ರೆಡಿ, ಆಕ್ಷನ್. ಎಷ್ಟು ಚೆನ್ನಾಗಿ ಓಡ್ತಿದ್ದಾನ್ರಿ ಸಾರ್. ನಿಜವಾಗ್ಲೂ ಓಡೋಗ್ಬಿಟ್ಟ ಸರ್.